ಹನಿ ಟ್ರ್ಯಾಪ್ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ. ರಾಜಕಾರಣದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿರುವಂತಹ ಸುದ್ದಿ. ಸದನದಲ್ಲಿ ಮಧುಬಲೆ ಕುರಿತಾದ ದೊಡ್ಡ ಮಟ್ಟದ ಚರ್ಚೆ. ರಾಷ್ಟ್ರ ರಾಜಕಾರಣಿಗಳು ಕೂಡ ಜೇನು ಬಲೆಯಲ್ಲಿ ತಳುಕು. ಯಾರ ಮೇಲೆ ಹನಿ ಟ್ರ್ಯಾಪ್ ಆದ್ರೂ ತಪ್ಪೆ ಅಂತ ಹೇಳಿರುವಂತಹ ಎಂಬಿ ಪಾಟೀಲ್. ಎಸ್, ಹೌದು, ಹನಿ ಟ್ರ್ಯಾಪ್ ವಿಚಾರ ಸೆಷನ್ನಲ್ಲಿ ಭಾರೀ ಒಂದು ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಈ ಬಗ್ಗೆ ಎಂಬಿ ಪಾಟೀಲ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಸದನದಲ್ಲಿ ಮಧುಬಲೆ ಕುರಿತಾದ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಹನಿ ಟ್ರ್ಯಾಪ್ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿರುವಂತಹ ಸುದ್ದಿ ಇದು. ಸದನದಲ್ಲಿ ಮಧುಬಲೆ ಕುರಿತಾದ ದೊಡ್ಡ ಮಟ್ಟದ ಸುದ್ದಿ ಇದು. ಹನಿ ಟ್ರ್ಯಾಪ್ ವಿಚಾರವಾಗಿ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ನಡೀತಾ ಇದೆ. ಈ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಅವರು ಸಹ ಮಾತನಾಡಿದ್ದಾರೆ. ರಾಜಣ್ಣ ಹಾಯ್ ಅಂದ್ರೆ ಹಲೋ ಅನ್ನೋದಿಲ್ಲ, ವಾಟ್ ಅಂತಾರೆ. ಬಾಯಿ ಮೇಲೆ ಬಿದ್ದಾಗ ಬೀಳಿಸ್ಕೊಂಡ್ರೆ ಬೇರೆ ಆಗುತ್ತೆ, ಆದ್ರೆ ಅವರು ಸುಮ್ಮನೆ ಕೂತ್ಕೊಳ್ತಾರೆ ಅನ್ನುವಂತಹ ವಿಚಾರವನ್ನ ಅವರು ಮಾತನಾಡಿದ್ದಾರೆ. ಹಾಗಾದ್ರೆ ಯಾವೆಲ್ಲ ಮಾತುಗಳನ್ನ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಹನಿ ಟ್ರ್ಯಾಪ್ ಹಿಂದಿನ ಕ್ಯಾಮ್ರಾಮ್ಯಾನ್, ಡೈರೆಕ್ಟರ್, ಪ್ರೊಡ್ಯೂಸರ್ ಯಾರು? ಹಾಯ್ ಅಂದ್ರೆ ಹಲೋ ಅನ್ನೋದಿಲ್ಲ, ವಾಟ್ ಅಂತಾರೆ. ಬಾಯಿ ಮೇಲೆ ಬಿದ್ದಾಗ ಬೀಳಿಸ್ಕೊಂಡ್ರೆ ಬೇರೆ ಆಗುತ್ತೆ. ಅವರು ಸುಮ್ಮನೆ ಟ್ರ್ಯಾಪ್ ಮಾಡೋ ಉದ್ದೇಶ ಇರುತ್ತೆ. ರಾಜಣ್ಣ ಅವರಿಗೆ ಹಲೋ ಗಿಲೋ ನಡೆಯೋದಿಲ್ಲ. ರಾಜಣ್ಣ ಹಿರಿಯ ಸದಸ್ಯರು, ಅವರ ಬಗ್ಗೆ ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ರಾಜಣ್ಣ ಹಂಗೆಲ್ಲ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಎಂಬಿ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ಎಸ್, ನಾನು ಆಗ್ಲೇ ಹೇಳ್ತಾ ಇದ್ದೆ ಏನಂತಂದ್ರೆ ಹಾಯ್ ಅಂದ್ರೆ ಹಲೋ ಅನ್ನೋದಿಲ್ಲ, ವಾಟ್ ಅಂತ ಹೇಳ್ತಾರೆ. ಮೈ ಮೇಲೆ ಬಿದ್ದಾಗ ಬೀಳಿಸ್ಕೊಂಡ್ರೆ ಬೇರೆ ಆಗುತ್ತೆ. ಕೆಲವರು ಸುಮ್ಮನೆ ಬೇಕು ಅಂತ ಹೇಳಿ ಟ್ರ್ಯಾಪ್ ಮಾಡುವ ಉದ್ದೇಶವನ್ನ ಹೊಂದಿರ್ತಾರೆ. ರಾಜಣ್ಣ ಅವರಿಗೆ ಹಲೋ ಗಿಲೋ ಯಾವುದೂ ಕೂಡ ನಡೆಯೋದಿಲ್ಲ. ರಾಜಣ್ಣ ಹಿರಿಯ ಸದಸ್ಯರು, ಅವರ ಸ್ವಭಾವ ನಮ್ಗೆಲ್ರಿಗೂ ಕೂಡ ಗೊತ್ತಾಗಿದೆ. ಹೀಗಾಗಿ ರಾಜಣ್ಣ ಹಂಗೆಲ್ಲ ಮಾಡೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಎಂಬಿ ಪಾಟೀಲ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಯಾರ ಮೇಲೆ ಹನಿ ಟ್ರ್ಯಾಪ್ ಆದ್ರೂ ಅದು ತಪ್ಪೆ, ಬಿಜೆಪಿಯವರ ಮೇಲೆ ಆದ್ರೂ ಕೂಡ ಅದು ತಪ್ಪೆ, ಯಾರ ಮೇಲಾದ್ರೂ ಕೂಡ ತಪ್ಪೆ. ಅದು ಡೈರೆಕ್ಟರು, ಕ್ಯಾಮ್ರಾಮನ್ನು, ಪ್ರೊಡ್ಯೂಸರು ಎಲ್ಲರೂ ಕೂಡ ಹೊರಗೆ ಬರಬೇಕು ಎನ್ನುವಂತಹ ವಿಚಾರವನ್ನ ಎಂಬಿ ಪಾಟೀಲ್ ಅವರು ಮಾತನಾಡಿದ್ದಾರೆ. ಹನಿ ಟ್ರ್ಯಾಪ್ ಯಾರ ಮೇಲೂ ಆದ್ರೂ ದೊಡ್ಡ ತಪ್ಪೆ. ಹನಿ ಟ್ರ್ಯಾಪ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಹನಿ ಟ್ರ್ಯಾಪ್ ವಿಚಾರದಲ್ಲಿ ಯಾರೇ ಓನರ್ ಆದ್ರೂ ಕ್ರಮ ಕೈಗೊಳ್ಳಬೇಕು. ಹನಿ ಟ್ರ್ಯಾಪ್ ಬಗ್ಗೆ ನಮಗೆ ಮುಜುಗರ ಆಗುತ್ತೆ. ಇದರ ಕುರಿತಾಗಿ ಮಾತನಾಡೋಕ್ಕೂ ಕೂಡ ನಾಚಿಕೆ ಆಗುತ್ತೆ. ಹನಿ ಟ್ರ್ಯಾಪ್ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಎಸ್, ಹೌದು, ಹನಿ ಟ್ರ್ಯಾಪ್ ವಿಚಾರದಲ್ಲಿ ಯಾರೇ ಓನರ್ ಆಗಿರ್ಲಿ, ಡೈರೆಕ್ಟರ್ ಆಗಿರ್ಲಿ, ಆಕ್ಟರ್, ಕ್ಯಾಮ್ರಾಮನ್ ಯಾರೇ ಆಗಿರ್ಲಿ, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಹನಿ ಟ್ರ್ಯಾಪ್ ಬಗ್ಗೆ ನಮಗೆ ಮುಜುಗರ ಆಗ್ತಾ ಇದೆ, ತನಿಖೆ ಆಗಬೇಕು. ಗೃಹ ಸಚಿವರು ಹಾಗೂ ಸಿಎಂ ತನಿಖೆಯನ್ನ ಮಾಡಿಸ್ತಾರೆ ಎನ್ನುವಂತಹ ನಂಬಿಕೆ ನನಗಿದೆ ಅಂತ ಹೇಳಿದ್ದಾರೆ. ಎಂಬಿ ಪಾಟೀಲ್ ಅವರ ಈ ಒಂದು ಹೇಳಿಕೆ ಎಲ್ಲರಲ್ಲೂ ಕೂಡ ಸಮಾಧಾನ ತಂದಿದೆ. ಎಂಬಿ ಪಾಟೀಲ್ ಅವರು ರಾಜಣ್ಣ ಅವರು ಆತರ ಅಲ್ಲ, ಆತರ ಮನುಷ್ಯ ಅಲ್ಲ ಅಂತ ಹೇಳಿ ರಾಜಣ್ಣ ಅವರನ್ನ ಹಾಡಿ ಹೊಗಳಿದ್ದಾರೆ. ಈ ಒಂದು ವಿಚಾರವಾಗಿ ಎಂಬಿ ಪಾಟೀಲ್ ಅವರು ಮಾತನಾಡಿದ್ದಾರೆ. ಎಸ್, ಹನಿ ಟ್ರ್ಯಾಪ್ ಯಾರ ಮೇಲಾದ್ರೂ ಅದು ದೊಡ್ಡ ತಪ್ಪೆ. ಅವರು ಇವರು ಅಂತ ಏನಿಲ್ಲ. ಹನಿ ಟ್ರ್ಯಾಪ್ ಅನ್ನೋದು ಯಾರ ಮೇಲಾದ್ರೂ ಅದು ತಪ್ಪೇ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ಯಾರೇ ಓನರ್ ಆಗಿದ್ರು ಕೂಡ ಕ್ರಮವನ್ನ ಕೈಗೊಳ್ಳಬೇಕು, ಸುಮ್ಮನೆ ಬಿಡಬಾರ್ದು. ಹನಿ ಟ್ರ್ಯಾಪ್ ಬಗ್ಗೆ ಬಹಳ ಮುಜುಗರ ಆಗುತ್ತೆ, ತನಿಖೆ ಆಗಬೇಕು
ಅನ್ನೋದನ್ನ ಮಾತನಾಡಿದ್ದಾರೆ. ಇದರ ಕುರಿತಾಗಿ ತನಿಖೆ ಆಗಬೇಕು, ತನಿಖೆ ಮಾಡಬೇಕು, ಸೈಲೆಂಟ್ ಆಗಿದ್ರೆ ಸರಿ ಇರಲ್ಲ. ಹನಿ ಟ್ರ್ಯಾಪ್ ಯಾರ ಮೇಲೂ ಆದ್ರೂ ಅದು ತಪ್ಪೇ, ಬಿಜೆಪಿಗರ ಮೇಲಾದ್ರೂ ತಪ್ಪೇ, ಯಾರ ಮೇಲಾದ್ರೂ ತಪ್ಪೇ. ಹನಿ ಟ್ರ್ಯಾಪ್ ನಿಲ್ಲಬೇಕು ಎನ್ನುವಂತಹ ಸದುದ್ದೇಶದಿಂದ ಎಂ ಬಿ ಪಾಟೀಲ್ ಅವರು ಮಾತನಾಡಿದ್ದಾರೆ.